ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನೋಡಿರಿ ಫ್ರೆಂಡ್ಸ್, ಇವತ್ತೊಂದು ಸ್ಪೆಷಲ್ ಚಟ್ನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಬಿಸಿ ಜೋಳದ ರೊಟ್ಟೆಗೆ, ಚಪಾತಿಗೆ, ಪೂರಿ ಮತ್ತು ದೋಸೆ, ರೈಸ್ ಎದ್ರ ಜೊತೆ ಆದರೂ ನೀವು ಇದನ್ನು ಬೆಸ್ಟ್ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ಹಾಗಾದರೆ ಇಲ್ಲಿ ನೋಡಿರಿ, ಈ ಗುರಾಳ್ ಪುಡಿ ಚಟ್ನಿ ಮಾಡೋದಕ್ಕೆ ನಾನು 3 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಕಾಯಿ ಟೊಮ್ಯಾಟೊ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಣ್ಣನ್ನಾದರೂ ಯೂಸ್ ಮಾಡ್ಬೋದು. ಈಗ ಅದನ್ನು ಕಟ್ ಮಾಡಿ ಹುರ್ಕೊಂಬರೋಣ. ಫಸ್ಟು ಇಲ್ಲಿ ತವಾ ಬಿಸಿ ಮಾಡಿ ಟೊಮ್ಯಾಟೊನ ಈ ಥರ ದಪ್ಪ ದಪ್ಪಗೆ ಹೆಚ್ಚಿಬಿಟ್ಟು 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಕೆಂಪಗಾಗೋವರೆಗೂ ಹುರಿಬೇಕು. ಆವಾಗ ಚಟ್ನಿ ಕೆಡೋದಿಲ್ಲ, ತುಂಬ ರುಚಿಯಾಗಿ ಬರುತ್ತೆ. ಈ ಥರ ಇದನ್ನು ಫಸ್ಟು ಫ್ರೈ ಮಾಡ್ಕೋಬೇಕು. ಮೇಲೆಯಿಂದ ನೀರಿನ ಅಂಶ ಇರೋದ್ರಿಂದ ನಾವು ಫಸ್ಟು ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಈ ಥರ ಹುರ್ಕೋಬೇಕು. ಅಂದರೆ ಉಲ್ಟಾ ಹಾಕಿ ಹುರಿಯಿರಿ. ಆಮೇಲೆ ಈ ಥರ ಬೀಜ ಇರುತ್ತಲ್ಲ ಅಲ್ಲಿ ಹುರಿಯಿರಿ, ಇಲ್ಲಾಂದರೆ ಹಂಚಿಗೆ ಹತ್ಕೊಂಡ್ಬಿಡುತ್ತೆ. ನೋಡಿ, ಈ ಥರ ಕೆಂಪಿಗೆ 1 ನಿಮಿಷ ಹುರಿಯಿರಿ ಚೆನ್ನಾಗಿ. ಅದರಲ್ಲಿರೋ ತೇವಾಂಶ ಎಲ್ಲ ಸ್ವಲ್ಪ ಡ್ರೈ ಆಗಬೇಕು ಟೊಮ್ಯಾಟೊದಲ್ಲಿದ್ದು. ತುಂಬ ರುಚಿಯಾದಂತಹ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗುರಾಳ್ ಪುಡಿ ಚಟ್ನಿ ನೋಡಿರಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಇದೊಂದು ಚಟ್ನಿ ಇದ್ದರೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಸಾರು ಪಲ್ಯ ತಿಂದು ಬೇಜಾರಾದಾಗ ಈ ಥರ ಚಟ್ನಿಗಳನ್ನು ಮಾಡ್ಕೊಂಡು ತಿನ್ನೋದ್ರಿಂದ ನಮಗೂ ಒಂದು ಹೊಸ ರುಚಿ ತಿನ್ನಂಗಾಗುತ್ತೆ. ಆಮೇಲೆ ಇದು ಟೊಮ್ಯಾಟೊ ಕಾಯಿ ಬಳಸಿರೋದ್ರಿಂದ ಇದರಲ್ಲಿ ಕ್ಯಾಲ್ಸಿಯಂ ಅಂಶ ತುಂಬ ಇರುತ್ತೆ. ಆಮೇಲೆ ನಮ್ಮ ಸ್ಕಿನ್ನಿಗೆ ಸಹಿತ ತುಂಬ ಒಳ್ಳೆಯದು ಇದು ಟೊಮ್ಯಾಟೊ. ಅಂದರೆ ಈ ಥರ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ, ಪ್ಲೇಟಿಗೆ ತೆಗೆದು ಕೂಲಾಗಿ ಹಾಕ್ಬಿಡೋಣ. ಇದೇ ತವಾಕ್ಕೆ ನಾನು ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕಿ ಹುರಿತಾ ಇದ್ದೀನಿ. ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕಿ ಹುರಿರಿ. ಖಾರ ಜಾಸ್ತಿ ಇರೋದಾದರೆ ಸ್ವಲ್ಪ ತಗೊಳ್ರಿ. ನಾನಿಲ್ಲಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಒಂದು 5-6 ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಿದ್ದೀನಿ. ಈಗ ಎಲ್ಲ ಕಂಪ್ಲೀಟ್ ಕೂಲ್ ಆಗಿದೆ. ಇದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಚಟ್ನಿ ಮಾಡೋದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ರಿ. ಜೀರಿಗೆ ಹಾಕೋದ್ರಿಂದ ಚಟ್ನಿ ಘಮ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ, ಅದು ತುಂಬ ರುಚಿ ಕೊಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಲ್ಲಿ ನಾವು ಟೊಮ್ಯಾಟೊ ಮೆಣಸಿನ್ಕಾಯಿ ಮಾತ್ರ ಹುರಿಬೇಕು, ಮಿಕ್ಕಿದ್ದೆಲ್ಲ ಹಾಗೆ ಹಾಕಬೇಕು. ಇಲ್ಲಿ ನೋಡಿರಿ, ಬೆಲ್ಲನ ಹಾಕ್ತಾಯಿದ್ದೀನಿ ರುಚಿಗೆ. ನಾನು ಟೊಮ್ಯಾಟೊ ಸ್ವಲ್ಪ ಹುಳಿ ಇರೋದ್ರಿಂದ ಬೆಲ್ಲ ಹಾಕಿದರೆ ಟೇಸ್ಟು ಬ್ಯಾಲೆನ್ಸಾಗಿ ಬರುತ್ತೆ. ಈಗ ನೋಡಿರಿ, ಜಾರಿಗೆ ಹಾಕಿ ಎಲ್ಲ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ನಾವು ಹುರಿದಂಥ ಟೊಮ್ಯಾಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಮತ್ತು ಬೆಲ್ಲ ಇದನ್ನೆಲ್ಲದನ್ನು ನೈಸಾಗಿ ಈಗ ಗ್ರೈಂಡ್ ಮಾಡ್ಕೊಂಬರೋಣ 1 ರೌಂಡು. ನೋಡಿ, ಇಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬಂದಿದೆ. ಇವಾಗ ನಾನಿದ್ದಕ್ಕೆ 2 ದೊಡ್ಡ ಚಮಚೆಯಲ್ಲಿ 2 ಚಮಚದಷ್ಟು ಗುರಾಳ್ ಪುಡಿನ ಹಾಕ್ತಾಯಿದ್ದೀನಿ. ನೋಡಿರಿ, 2 ಸ್ಪೂನಷ್ಟು ಗುರಾಳ್ ಪುಡಿ ಹಾಕಿರಿ. ಇದಕ್ಕೆ ನಾವು ಟೊಮ್ಯಾಟೊ ಗುರಾಳ್ ಹಿಂಡಿ ಅಂತ ಕರಿತೀವಿ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿ ಕರಿಬೇವನ್ನು ಹಾಕಿ ಮತ್ತು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಇವಾಗ ನೋಡಿ, ಗ್ರೈಂಡ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಗುರಾಳಲ್ಲೂ ಕೂಡ ಒಳ್ಳೆ ವಿಟಮಿನ್ಸ್ ಇದೆ. ಅದರಲ್ಲಿ ಕೊಬ್ಬಿನಾಂಶನ ಕರಗಿಸುವಂಥ ಶಕ್ತಿ ಇದೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂಥದ್ದು. ಅದನ್ನು ನಾವು ಡೈಲಿ ಅಡುಗೆಗಳಿಗೆ ಯೂಸ್ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ನೋಡಿರಿ, ಚಟ್ನಿ ರೆಡಿಯಾಗಿದೆ. ನಾನು ಬೌಲಿಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಏನು ಒಗ್ಗರಣೆ ಹಾಕೋದು ಬೇಡ, ಏನು ಬೇಡ. ನೀವು ಹಾಗೆ ಡೈರೆಕ್ಟಾಗಿ ಚಟ್ನಿನ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿರಿ. ಗುರಾಳಂತೂ ಎಲ್ಲ ಶಾಪ್ಗಳಲ್ಲಿ ಇವಾಗ ಸಿಗುತ್ತೆ. ಅದನ್ನು ತೊಗೊಂಬಂದು ಹುರಿದು ಪುಡಿ ಮಾಡಿಟ್ಕೊಂಡ್ರೆ ಈ ಥರ ಗುರಾಳ್ ಚಟ್ನಿ
ಆಮೇಲೆ ಪಲ್ಯಗಳಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಗುರಳ್ ಪುಡಿ ಮಾಡೋದು ಮತ್ತು ಚಟ್ನಿ ಪುಡಿ ಮಾಡೋದನ್ನು ಸಹಿತ ನಾನು ವಿಡಿಯೋ ಹಾಕಿದ್ದೀನಿ. ನಮ್ಮ ಚಾನಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಗುರಳ್ ಚಟ್ನಿ ಪುಡಿ ಮಾಡೋದು ವಿಡಿಯೋ ನಿಮಗೆ ಸಿಗುತ್ತೆ, ಅದರಲ್ಲಿ ಹೋಗಿ ನೋಡ್ಕೋಬೋದು. ನೋಡಿರಿ ಹೇಗೆ ಬಂದಿದೆ ಅಂತೇಳಿ. ಸೂಪರ್ ಟೇಸ್ಟಿಯಾದಂತಹ ಉತ್ತರ ಕರ್ನಾಟಕದ ಸ್ಪೆಷಲ್ ಟೊಮ್ಯಾಟೊ ಗುರಳ್ ಪುಡಿ ಚಟ್ನಿ ರೆಡಿಯಾಗಿದೆ. ನೀವು ಕೂಡ ಇದೇ ಥರ ಮಾಡ್ಕೊಂಡು ತಿಂದು ನೋಡಿರಿ. ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋಗಳನ್ನು ಸ್ಕಿಪ್ ಮಾಡದೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.